ಮತ್ತು ನಾನು ಇವತ್ತು ಭಾನುವಾರ, ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಚಿಕನ್ ಮಟನ್ ಅಂಗಡಿಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಜೋರಾಗಿದೆ ಚಿಕನ್ ಮಟನ್ ಖರೀದಿ ಭರಾಟೆ. ನಾನ್ ವೆಜ್ ಅಂಗಡಿಗಳ ಮುಂದೆ ಜನಜಂಗುಳಿ ಇರುವಂಥದ್ದು. ಮೈಸೂರು ರಸ್ತೆಯಲ್ಲಿನ ಅಂಗಡಿಗಳು ಫುಲ್ ರಶ್ ಆಗಿದ್ದಾವೆ. ಮೈಸೂರು ರಸ್ತೆಯಲ್ಲಿನ ಅಂಗಡಿಗಳು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಕಡೆ ಇರುವಂಥ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ಜನರು ಕ್ಯೂನಲ್ಲಿ ನಿಂತ್ಕೊಂಡು ಖರೀದಿ ಮಾಡ್ತಾ ಇದ್ದಾರೆ ನಾನ್ ವೆಜ್ ಅನ್ನ. ಇಲ್ಲಿ ಖರೀದಿ ಮಾಡಬೇಡಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಆದರೆ ನೀವು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನ ಧರಿಸಿ, ಅದಾದ್ಮೇಲೆ ಮೇಯ್ನ್ ಆಗಿ ಇರುವಂಥದ್ದು ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಇನ್ನು ಆಲ್ಮೋಸ್ಟ್ ಎಲ್ಲ ಈ ಮಟನ್ನು ಚಿಕನ್ ಸ್ಟಾಲ್ಗಳ ಮುಂದೆ ಸ್ಯಾನಿಟೈಸರ್ಗಳನ್ನು ಇಟ್ಟಿದ್ದಾರೆ. ಆ ಸ್ಯಾನಿಟೈಸರ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಪಾಪಣ್ಣ ಮಟನ್ ಸ್ಟಾಲ್ ಬೆಂಗಳೂರಿನಲ್ಲಿ ಚಿಕನ್ ಮಟನ್ಗೆ ಕ್ಯೂ ನಿಂತಿದ್ದಾರೆ ಜನ. ಅಂದರೆ ಈ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಅಂತೂ ದೊಡ್ಡ ಕ್ಯೂನೇ ನಿಂತಿರುತ್ತೆ. ಅಲ್ಲಿ ಪ್ರತಿ ಭಾನುವಾರ ನಾವು ತೋರಿಸ್ತಾನೆ ಇದ್ವಿ ಯಾವ ರೀತಿಯಾಗಿ 2-3 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಖರೀದಿಯನ್ನು ಮಾಡ್ತಾ ಇದ್ದಾರೆ ಅಂತ. ಇವತ್ತು ಕೂಡ ಹಂಗೆ ಇದೆ ಪರಿಸ್ಥಿತಿ. ಬೆಳಗ್ಗೆ 5 ಗಂಟೆಯಿಂದಲೇ ಮಟನ್ಗೆ ಕ್ಯೂ ನಿಂತಿದ್ದಾರೆ. ಸಾಮಾಜಿಕ ಅಂತರವನ್ನ ಪಾಲಿಸಿ ಮಟನ್ ಅನ್ನ ಖರೀದಿ ಮಾಡ್ತಿದ್ದಾರೆ. ಇಟ್ಸ್ ಗುಡ್. ಯಾಕೆಂದ್ರೆ ಎಲ್ಲ ಕಡೆನೂ ಇದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಮಾಸ್ಕ್ ಅನ್ನ ಧರಿಸ್ಕೊಂಡು, ಪಾಪಣ್ಣ ಮಟನ್ ಸ್ಟಾಲಲ್ಲಂತೂ ಸ್ಯಾನಿಟೈಸರು ಇದೆಲ್ಲವನ್ನು ಕೂಡ ಇಟ್ಟಿದ್ದಾರೆ. ಸಾಕಷ್ಟು ಪ್ರಿಕಾಷನ್ಗಳನ್ನು ಕೂಡ ಅವರು ಕೈಗೊಂಡಿರುವಂಥದ್ದು. ಮಾಸ್ಕ್ ಅನ್ನು ಧರಿಸಿಲ್ಲ ಅಂದರೆ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಂತಿದ್ರೆ ಮಾತ್ರ ಅವ್ರ ಅಂಗಡಿಯನ್ನು ಓಪನ್ ಮಾಡ್ತಾರೆ. ಸರ್ಕಾರದ ರೂಲ್ಸ್ ಇರೋದೇ ಹಂಗೆ. ಆ ರೂಲ್ಸ್ ಅನ್ನ ಕಟ್ಟುನಿಟ್ಟಾಗಿ ಅವರು ಫಾಲೋ ಮಾಡ್ತಿದ್ದಾರೆ. ಶಿವಾಜಿನಗರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಇವತ್ತು ವೀಕೆಂಡ್, ಅದರಲ್ಲೂ ಸ್ಪೆಷಲಿ ಭಾನುವಾರದ ಸಂದರ್ಭದಲ್ಲಿ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ದೊಡ್ಡ ಮಟ್ಟದಲ್ಲಿ ಕ್ಯೂ ನಿಂತಿರುತ್ತೆ. ಈ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ಕ್ಯೂನಲ್ಲಿ ನಿಂತಿರ್ತಾರೆ ಜನ. ಹೇಗಿದೆ ಪರಿಸ್ಥಿತಿ ಶಿವಾಜಿನಗರದಲ್ಲಿ? ಪೃಥ್ವಿ, ಬೆಂಗಳೂರಿನಲ್ಲಿ ಸೋಂಕನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಮತ್ತೆ ಬಿಬಿಎಂಪಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಸರ್ಕಾರ ಮತ್ತೆ ಬಿಬಿಎಂಪಿ ಅವರು ಮಾಡ್ತಿರುವಂತದ್ದು ಏನೇನು ಹಲ್ವೇನೋ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಜನ ಜಾತ್ರೆಯೇ ನೆರೆದಿದೆ ಅಂತ ಹೇಳಬೇಕಾಗುತ್ತೆ. ಶಿವಾಜಿನಗರದ ಚಾಂದಿನಿ ಚೌಕ್ ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ ನ ಸುತ್ತಮುತ್ತ ಯಾವುದೇ ಅಂಗಡಿ ಮುಗ್ಗಟ್ಟುಗಳ ಬಳಿ ನೋಡಿದ್ರು ಸಹ ಒಂದು ಜನ ದಂಡೆ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ನಾನ್ ವೆಜ್ ಖರೀದಿ ಮಾಡೋದಕ್ಕೆ ಮತ್ತೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋ ಸಲುವಾಗಿ ಈ ಒಂದು ಭಾಗದಲ್ಲಿ ನೆರೆದಿರೋದನ್ನ ನಾವು ನೋಡಬಹುದು. ಬಹುತೇಕ ಇಲ್ಲಿ ಸುಮಾರು ಕನಿಷ್ಠ ಅಂದ್ರೂ ಒಂದು 2,000ಕ್ಕೂ ಹೆಚ್ಚು ಜನ ಇಲ್ಲಿ ಕಾಣ್ತಾರೆ ಅಂತ ಹೇಳ್ಬೇಕಾಗುತ್ತೆ. ಮತ್ತೆ ಈಗಾಗಲೇ ಪೊಲೀಸರು ಇನ್ನು ಕೇವಲ 1 ಗಂಟೆ ಅವಧಿಯಲ್ಲಿ ವ್ಯಾಪಾರವನ್ನು ಮುಗಿಸಬೇಕು ಅಂತ ಹೇಳಿ ಕೆಲವು ಕಡೆ ಸೂಚನೆಗಳನ್ನು ಸಹ ಕೊಡ್ತಾ ಇರೋದ್ರಿಂದ ಹೆಚ್ಚಿನ ಜನ ಇಲ್ಲಿ ಅಂಗಡಿಗಳ ಬಳಿ ಜಮಾಯಿಸಿ ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಇರೋದು. ಜನ ನಿಂತಿರೋದನ್ನ ನೋಡಿದ್ರೆ ಗುಂಪಾಗಿ ನಿಂತ್ಕೊಂಡಿದ್ದಾರೆ. ಯಾರು ಸಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಅಥವಾ ಕನಿಷ್ಠ ಅಂತರವನ್ನು ಸಹ ಪಾಲನೆ ಮಾಡ್ತಾ ಇಲ್ಲ. ಇಲ್ಲಿ ಈ ಒಂದು ಸರ್ಕಲ್ ನ ಸಂಪೂರ್ಣ ಒಂದು ರಸ್ತೆಗಳೇನಿದೆ, ಎಲ್ಲಾ ರಸ್ತೆಗಳು ಸಹ ಒಂದು ಜನ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ. ಏನು ತರಕಾರಿಗಳಿರ್ಬೋದು, ಮತ್ತೆ ನಾನ್ ವೆಜ್ ಇರ್ಬೋದು, ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡೋ ಸಲುವಾಗಿ ಹೆಚ್ಚಿನ ಜನರ ಓಡಾಟ ಇಲ್ಲಿ ಕಂಡು ಬರ್ತಾ ಇದೆ. ನಾವು ಆಲ್ಮೋಸ್ಟ್ ನೋಡ್ತಾ ಇದ್ವಿ ಎಲ್ಲಾ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ. ಈಗ ಫಾರ್ ಎಕ್ಸಾಂಪಲ್ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಎಷ್ಟು ನೀಟಾಗಿ ಕ್ಯೂ ನಿಂತ್ಕೊಂಡು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕ್ಗಳನ್ನ ಹಾಕಿ ಸ್ಯಾನಿಟೈಸರ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ಅಂಗಡಿಯವರು. ಇಲ್ಲಂತೂ ಶಿವಾಜಿನಗರದಲ್ಲಿ ಯಾವಾಗ ನೋಡಿದ್ರು ಹಿಂಗೆ ಬೇಕಾಬಿಟ್ಟಿಯಾಗೆ ಇರುತ್ತಲ್ಲ. ಪೊಲೀಸರು ಕೈ ಚೆಲ್ಬಿಟ್ಟಿದಾರ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ. ಪೃಥ್ವಿ, ಪೊಲೀಸರು ಮತ್ತೆ ಮಾರ್ಷಲ್ಗಳು ಪ್ರತಿದಿನ ಇಲ್ಲಿ ಬರ್ತಾರೆ. ಮತ್ತೆ ಎಲ್ರಿಗೂ ಒಂದು ಸೂಚನೆಗಳು ಕೊಡ್ತಾರೆ. ಏನು ಅಂಗಡಿಯವರಿಗೇನೆ ಕೊಡ್ತಾರೆ. ಏನು ಎಲ್ಲ ಅಂಗಡಿಗೆ ಬರುವಂತ ವರ್ತಕರು ಎಲ್ಲರೂ ಸಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮತ್ತೆ ಮಾಸ್ಕ್ ಕಂಪಲ್ಸರಿ ಇರಬೇಕು ಅಂತ ಹೇಳಿ. ಆದ್ರೆ ಜನ ಮಾತ್ರ ಪ್ರತಿ ಬಾರಿ ಅಂಗಡಿ ಮತ್ತೆ ಅಂಗಡಿ ವ್ಯಾಪಾರಿಗಳ ಬಳಿ ಇದೇ ರೀತಿಯಾಗಿ ಒಂದು ಗುಂಪಾಗಿ ಸೇರ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟೇ ಸೂಚನೆ ಕೊಟ್ಟರು ಇದೇ ರೀತಿಯಾಗಿ ವರ್ತನೆ ಮಾಡ್ತಿರೋದು ಸಹ ಪೊಲೀಸರಿಗೂ ಒಂದು ದೊಡ್ಡ ತಲೆನೋವಾಗಿರುವಂತದ್ದು. ಅದರಿಂದ ಬೇಗ ಯಾವಾಗ 9:30 ಆಗುತ್ತೋ ಅಂತ ಹೇಳಿ ಪೊಲೀಸರು ಸಹ ಕಾಯ್ತಾ ಇರ್ತಾರೆ.
9:30 10 ಗಂಟೆ ಆದ್ರೆ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿ ಜನರನ್ನ ಚದುರಿಸಬಹುದು ಅಂತೇಳಿ ಇದು ಪ್ರತಿದಿನ ಕಂಡು ಬರುತ್ತ ಸಾಮಾನ್ಯ ದೃಶ್ಯ ಆಗಿರೋದ್ರು ಸಹ ಪೊಲೀಸರು ಎಷ್ಟೇ ಒಂದು ಟೈಟ್ ಮಾಡಿದ್ರು ಇಲ್ಲಿ ಇದೇ ರೀತಿ ಕಂಡು ಬರ್ತಾ ಇರುತ್ತದೆ. ಅದರಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಜನರನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದ್ರು ಸಹ ಶಿವಾಜಿನಗರದಲ್ಲಿ ಈ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಅದು ಬಿಬಿಎಂಪಿ ಅವರು ಎಷ್ಟರ ಮಟ್ಟಿಗೆ ಇದನ್ನ ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಫಲರ ಆಗ್ತಾರೆ ಅನ್ನೋದು ಸಹ ನೋಡ್ಬೇಕಾಗಿದೆ. ಪೃಥ್ವಿ. ಎಸ್ ಮುನಿರಾಜು, ಇಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಅಲ್ಲಿರುವಂತ ಮಾರ್ಕೆಟ್ ಅನ್ನೇ ಬಂದ್ ಮಾಡಿಬಿಟ್ರೆ ಪರಿಹಾರ ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಜನ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಓಡಾಡ್ತಿದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಫೈನಲ್ ಆಪ್ಷನ್ ಅಂದ್ರೆ ಆ ಮಾರ್ಕೆಟ್ ಅನ್ನು ಬಂದ್ ಮಾಡಿದ್ರೇನೆ ಪರಿಹಾರ ಅಂತ ಕಾಣಿಸುತ್ತೆ. ಎಷ್ಟು ಹೇಳಿದ್ರು ಕೂಡ ಅಲ್ಲಿನ ಜನ ಮಾತ್ರ ಬುದ್ಧಿ ಕಲಿತಲ್ಲ. ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೆಂಗೆ ಗುಂಪು ಕಟ್ಕೊಂಡು ಕೊರೋನಾ ಬರೋದೇ ಇಲ್ಲ, ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ನಾವು ಹೋದ್ರೆ ಶಿವಾಜಿನಗರದಲ್ಲಿ ಅನ್ನುವ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾಗಿ ಪೊಲೀಸರು ಪಾಠವನ್ನ ಕಲಿಸದೆ ಹೋದ್ರೆ ಮಾತ್ರ ಅಲ್ಲಿ ಶಿವಾಜಿನಗರದಲ್ಲಿರುವಂತ ಜನ ಇಡೀ ಬೆಂಗಳೂರಿಗೆ ಮತ್ತಿನ್ನೊಂದು ರೌಂಡ್ ಹತ್ತಿಸ್ಕೊಂಡ್ಬಂದ್ಬಿಡ್ತಾರೆ. ಕೊರೋನಾವನ್ನ ನೋಡ್ಬೇಕು ಯಾವ್ಯಾವ ರೀತಿಯಾದಂತ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಅಲ್ಲಿ ತಗೊಳ್ತಾರೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್.